ಇವತ್ತು ನಾವು ನೋಡ್ತಾ ಇದ್ದೀರಿ, ಕರ್ನಾಟಕ ಸರ್ಕಾರ ಆಗಲೇ 3.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 3 ವರ್ಷ ಆಗೋಯ್ತು. ಸಿದ್ದರಾಮಯ್ಯ ಏನು ಮಾಡಿದ್ರು? ಸೈಟ್ ಮಾಡ್ಕೊಂಡ್ರಷ್ಟೇ. ಎಲ್ಲಿ? ಮೈಸೂರಲ್ಲಿ. ಯಾವ ಸೈಟ್ಗಳು? ಮೂಡ ಸೈಟ್ಗಳು. ಮೂಡ ಸೈಟ್ ಮಾಡ್ಕೊಂಡ್ರೆ ಅಷ್ಟೇ ಸಾಧನೆ. ಏನಾನ ನೀರಾವರಿ ಯೋಜನೆ ಮಾಡಿದ್ರ? ಏನಾನ ಡ್ಯಾಮ್ ಕಟ್ಟಿದ್ರ? ಡ್ಯಾಮ್ ಕಟ್ಟಿದವ್ರು ಇಲ್ಲೇ ಅವರೇ. ಮೈಸೂರು ಮಹಾರಾಜರವರು ಡ್ಯಾಮ್ ಕಟ್ಟಿದವರು ಇಲ್ಲೇ ಅವರೇ. ಈ ಮಹಾದೇವಪ್ಪ ಮೊನ್ನೆ ಬಿಟ್ರಲ್ಲ, ಅವ್ರು ಹೋಗಿ ಒಂದು ಬೋರ್ಡ್ ಹಾಕವ್ರೆ, ಟಿಪ್ಪು ಸುಲ್ತಾನ್ ಕಟ್ದ ಅಂತ. ನಾನು ಮೊನ್ನೆ ನೋಡಿದೆ, ಅಲ್ಲೊಂದು ಬೋರ್ಡು ಹಾಕವ್ರೆ. ಕಟ್ಟಿದವ್ರು ಇವರು, ಹೆಸರು ಅವ್ರದ್ದು. ಅಂದ್ರೆ ಈ ಸರ್ಕಾರ, ಕರ್ನಾಟಕದಲ್ಲಿ ಈ ಸರ್ಕಾರ ಬಂದಿದೆಯಲ್ಲ, ಇದು ಟೆಂಡರ್ ಸರ್ಕಾರ. ಟೆಂಡರ್ ಇರೋದೆಷ್ಟು ದಿನ? ಇನ್ನ 1.5 ವರ್ಷ ಮಾತ್ರ. 1.5 ವರ್ಷ ಮಾತ್ರ ಈ ಸರ್ಕಾರ ಇರೋದು. ಅದು ಗ್ಯಾರಂಟಿ ಇಲ್ಲ. ವಿಜಯೇಂದ್ರ ಅವ್ರು ಹೇಳಿದ್ದಾರೆ, ಇನ್ನೊಬ್ಬ ಮುಖ್ಯಮಂತ್ರಿನೂ ಆದರೂ ಆಶ್ಚರ್ಯ ಪಡಬೇಡಿ ಅಂತ. ಇರೋದು 1.5 ವರ್ಷ. ಇವ್ರು ಟೆಂಡರ್ ಕರೆದಿರೋದು ಹೆಂಗೆ? ಮನೆ ಟೆಂಡರ್ ಕರೆದಿದ್ದಾರೆ ಬೆಂಗಳೂರ್ದು, ಕಸದ್ದು ಟೆಂಡರು. ಎಷ್ಟಕ್ಕೆ? 30 ವರ್ಷಕ್ಕೆ. ಕಸದ ಟೆಂಡರು 30 ವರ್ಷಕ್ಕೆ ಕರೆದಿದ್ದಾರೆ. ಇವ್ರು ಇರೋದೆಷ್ಟು? 1.5 ವರ್ಷ. ಎಷ್ಟು ಕೋಟಿ? 39,000 ಕೋಟಿ. ಅದಾದ್ಮೇಲೆ ಟನಲ್ ರೋಡ್ ಅಂತ ಕರೆದಿದ್ದಾರೆ ಒಂದು ಬೆಂಗಳೂರಲ್ಲಿ. ಟನಲ್ ಕೊರೆಯೋದು. ಆ ಮಿಷಿನ್ ಬರೋಕ್ಕೆ 2 ವರ್ಷ ಬೇಕು ಇಲ್ಲಿಗೆ, ಜರ್ಮನ್ನಿಂದ. ಅದಕ್ಕೊಂದು 40,000 ಕೋಟಿ. ನೀನಿರೋದು ಎಷ್ಟು ದಿನ? 1.5 ವರ್ಷ. ಬಿಡ್ದಿ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದೀರಾ. 1000 ಎಕರೆ ಜಮೀನನ್ನ ಒಕ್ಕಲೆಬ್ಬಿಸ್ತಾ ಇದ್ದೀರಾ. ಅಲ್ಲಿ 9,000 ಎಕರೆ ಜಮೀನನ್ನ ಬಿಡ್ದಿ ಟೌನ್ಶಿಪ್ ಮಾಡಕ್ಕೆ ಎಷ್ಟು ವರ್ಷ ಬೇಕು? 15 ವರ್ಷ ಬೇಕು. ನೀನಿರೋದು ಎಷ್ಟು ದಿನ? 1.5 ವರ್ಷ. 1.5 ವರ್ಷ ಇರೋದು. ಎಲ್ಲ ಟೆಂಡರು, ಮೈಸೂರಿಂದ ಹಿಡಿದು ಹುಬ್ಳಿ ಎಲ್ಲ ಕಡೆ ಟೆಂಡರ್ಗಳು ಎಲ್ಲ ರೆಡಿ ಮಾಡ್ಕೊಂಬಿಟ್ಟವ್ರೆ. DK ಹೇಳಿರೋದು ಒಂದೇ, DK ಅಂದ್ರೆ ಟೆಂಡರ್. ಅವರು ಬಂದಿರೋದೇ ಮುಖ್ಯಮಂತ್ರಿ ಆಗಿ, ಟೆಂಡರ್ ಮೇಲೇನೆ ಬಂದಿರೋದು ಮುಖ್ಯಮಂತ್ರಿ. ಟೆಂಡರ್ ಮುಖ್ಯಮಂತ್ರಿ ಅವರು 2.5 ವರ್ಷ ಟೆಂಡರ್ಗಳು ಹಾಕಿದ್ರು. ಯಾರು? ರಾಹುಲ್ ಗಾಂಧಿ ಟೆಂಡರ್ ಹಾಕಿದ್ರು. ಆ ಟೆಂಡರ್ ಅಲ್ಲಿ 2.5 ವರ್ಷ ಮುಗಿದೋಯ್ತು. ಯಾರ್ದು? ಸಿದ್ದರಾಮಯ್ಯದು. ಈ ಟೆಂಡರ್ ಬಂದಿದೆ, ಇದು 2 ವರ್ಷದ್ದು ಟೆಂಡರ್. ಇದನ್ನ DK ಪರ್ಚೇಸ್ ಮಾಡ್ಬಿಟ್ಟವ್ರೆ. DK ಟೆಂಡರ್ ಪರ್ಚೇಸ್ ಮಾಡಿ ಹೇಳಿದ್ದಾರೆ, ನಾನು 3,000 ಕೋಟಿ ಕೊಡ್ತೀನಿ, 4,000 ಕೋಟಿ ಕೊಡ್ತೀನಿ, ನನ್ನ ಈ ಟೆಂಡರ್ ಅಪ್ರೂವ್ ಮಾಡಿ ಅಂತ ಅಪ್ರೂವ್ ಮಾಡಿಸ್ಕೊಂಡು ಬಂದಿದ್ದಾರೆ ಇವರು. ಅದಕ್ಕೆ ಇಲ್ಲಿ ನಮ್ಗೆಲ್ಲರಿಗೂ ಟೆಂಡರ್ ಕಾಟ ಕೊಡ್ತಾವ್ರೆ. ಇರೋ ಬರೋ ಕರ್ನಾಟಕದಲ್ಲಿ ಇನ್ನು 50 ವರ್ಷ ಯಾರು ಸರ್ಕಾರ ಬಂದ್ರೆ, ಯಾರ ಮುಖ್ಯಮಂತ್ರಿ ಆದ್ರೆ ನೆಕ್ಸ್ಟು ಅವರೇನು ಕರೆಯಂಗೆ ಇಲ್ಲ. ಟೆಂಡರು, ಕಸದ್ದು ಕರೆಯಂಗಿಲ್ಲ, ಟನಲ್ಲು ಕರೆಯಂಗಿಲ್ಲ, ಟೌನ್ಶಿಪ್ಪು ಏನು ಕರೆಯಂಗಿಲ್ಲ. ನೀವು ಆನೆಕಲ್ಗೆ ಹೋಗ್ಬೇಕು, ಅಲ್ಲಿ KDB ಅವರು ಕೋರ್ಟ್ ವಜಾ ಮಾಡಿದ್ರು ಮತ್ತೆ ಟೆಂಡರ್ ಕರೀತಾ ಇದ್ದಾರೆ. ಅಲ್ಲೇ ರೈತರನ್ನೆಲ್ಲ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಕ್ವಿಜೇಷನ್ ಮಾಡ್ಬೋದು, ನನಗಿರೋಂಥ ದಾಖಲೆಗಳನ್ನು ನಾನು ತಂದಿದ್ದೀನಿ. ಒಟ್ಟು ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಸುಮಾರು 60,000 ಎಕರೆ ಟೆಂಡರ್ ಇದನ್ನ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಏನಕ್ಕೆ? ಸೈಟ್ ಮಾಡ್ತೀನಿ ಅಂತ. KDB ಲೇಔಟ್ಗಳು ಮಾಡ್ತೀನಿ ಅಂತ 60,000 ಎಕರೆ ಕರೆದಿದ್ದಾರೆ. ಈಗ ಇರೋ ಸೈಟ್ಗಳೇ ಕಟ್ಟೋರಿಲ್ಲ. ಈಗ ಮೈಸೂರಲ್ಲಿ ನೀವು ಸುತ್ತಮುತ್ತ ನೋಡಿ, ಖಾಲಿ ಇದೆ ಎಲ್ಲ ಸೈಟು. 10% ಮನೆ ಕಟ್ಟಿಲ್ಲ. ಬೆಂಗಳೂರಲ್ಲೂ ಇಲ್ಲ, ಹುಬ್ಳಿಯಲ್ಲೂ ಇಲ್ಲ. ಟೆಂಡರ್ಗಳು ಮಾತ್ರ ಕರೀತಾ ಇದ್ದಾರೆ. ಈ ಸರ್ಕಾರ ಕಮಿಷನ್ 60% ಕಮಿಷನ್ ಹೊಡೆಯೋಕ್ಕೆ ಬಂದಿರುವಂಥ DK ನೇತೃತ್ವದ ಸರ್ಕಾರ. ಇದು ಇರಬೇಕೋ ಬೇಡೋ? ಇರಬೇಡದು ತಾನೇ? ಇರಬಾರ್ದು. ಅದಕ್ಕೋಸ್ಕರ ನಾವು BJP ಈ ಒಂದು ಸಮುದಾಯ ಯಾವ ತುಳಿತಕ್ಕೆ ಒಳಗಾಗಿದ್ದಾರೆ, ಸಣ್ಣ ಸಮುದಾಯ ಇದೆ, ಈ ಸಮುದಾಯದವ್ರನ್ನ ಗುರುತು ಮಾಡಿ ಇವತ್ತು ನಾವು ಅವರಿಗೆ MLC ಸ್ಥಾನವನ್ನು ಕೊಟ್ಟಿದ್ದೀರಿ. ಅದೇ ರೀತಿ
ರಾಜ್ಯಸಭೆಗೂ ಕೂಡ ಮೊದಲ ಬಾರಿಗೆ ಒಬ್ಬ ಕುರುಬ ಸಮಾಜದ ವ್ಯಕ್ತಿನೂ ಕೂಡ ನಾಗರಾಜ್ ಅನ್ನೋರ್ನ ನಾವು ಇವತ್ತು ರಾಜ್ಯಸಭೆಗೂ ಕಳಿಸಿದ್ದೀರಿ ನಾವು. ಅದರಿಂದ ಬಿಜೆಪಿ ಇವತ್ತು ಆ ಸಮುದಾಯಗಳ ಪರವಾಗಿ ಯಾರ ತುಳಿತಕ್ಕೆ ಒಳಗಾಗಿದ್ದಾರೆ ಆ ಸಮುದಾಯದ ಪರವಾಗಿ ಬಿಜೆಪಿ ನಾಮಿನೇಷನ್ಗಳನ್ನು ಮಾಡ್ತಾ ಇದ್ದೀರಿ. ಈ ದೇಶದ ಪ್ರಧಾನಿನೇ ಹಿಂದುಳಿದವರು, ರಾಷ್ಟ್ರಪತಿನೇ ಸಣ್ಣ ಸಮುದಾಯದವರು, ಈ ಥರ ಸಣ್ಣ ಸಮುದಾಯಕ್ಕೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ನಾವು ಬಿಜೆಪಿ ಮಾಡಿದಿರಿ. ಇವತ್ತು ಕರ್ನಾಟಕದಲ್ಲಿರುವಂಥ ಈ ಭ್ರಷ್ಟ ಸರ್ಕಾರ ತೊಲಗಬೇಕು. ಇಲ್ಲ ಅಂದರೆ ಮುಂದೆ ಈ ರೈತರು ಯಾರನ್ನು ಉಳುಮೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಡವರು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಫ್ರೀ ಅಂತ ಹೇಳ್ತಾ ಇದ್ರು, ಅದು 5,000 ಕೋಟಿ ಲೂಟಿ ಹೊಡೆದಿದ್ದಾರೆ. 5,000 ಕೋಟಿ ಆ ಬಡವರಿಗೆ ಕೊಡುವಂಥ ಹಣದಲ್ಲಿ 2,000 ರೂಪಾಯಿ ಕೊಡ್ತೀನಿ ಅಂತ 2 ತಿಂಗಳು ಕೊಟ್ಟೇ ಇಲ್ಲ. ಎಲ್ಲೋಯ್ತು ಅಂತ ಗೊತ್ತೇ ಇಲ್ಲ ಅಂತಾರೆ. ಅಂದರೆ ಫ್ರೀನಲ್ಲೂ ದುಡ್ಡು ಹೊಡೆಯೋ ಸ್ಕೀಮನ್ನು ಮಾಡಿರುವಂಥ ಸರ್ಕಾರ ಇದು. ಇದುವರೆಗೂ ಲೆಕ್ಕ ಇಲ್ಲ. ಅದನ್ನು ವಿಧಾನಸಭೆಯಲ್ಲಿ ನಾವು ಕೇಳೋರಿದ್ದೀರಿ, ಕಳೆದ ವಿಧಾನಸಭೆಯಲ್ಲಿ ಹೇಳಿದ್ದೀರಿ. ಈ ವಿಧಾನಸಭೆಯಲ್ಲೂ ಅದನ್ನು ಪಟ್ಟಿಡಿದು ಆ ಸಮುದಾಯಕ್ಕೆ ಏನು 2,000 ತಿಂದಿದ್ದಾರೆ ಅದನ್ನು ವಾಪಸ್ ಆ ಜನಗಳಿಗೆ ಕೊಡುವಂಥ ನಾವು ಕೆಲಸವನ್ನು ಮಾಡ್ತೀರಿ. ಇವತ್ತು ರಘು ಕೌಟಿಲ್ಯ ಅವರಿಗೆ ಈ ಕಾಯಕ ಸಮಾಜದ ಒಕ್ಕೂಟ ಮಾಡಿರ್ತಕ್ಕಂಥ ಅಭಿನಂದನೆ. ಅರ್ಥಪೂರ್ಣವಾದಂಥ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ರಘು ಕೌಟಿಲ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.